ಕನ್ನಡದ ಬಗ್ಗೆ ಹೇಳಿಕೆ ನೀಡದಂತೆ ಕಮಲ್ ಹಾಸನ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಬೆಂಗಳೂರಿನ 31ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಕಮಲ್ ವಿರುದ್ಧ ದಾವೆ ಹೂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನೆಲ, ಭಾಷೆ, ಸಂಸ್ಕೃತಿ ಬಗ್ಗೆ ಹೇಳಿಕೆ ನೀಡದಂತೆ ನಿರ್ಬಂಧವನ್ನ ಹೇರಲಾಗಿದೆ. ದಾವೆ ಬಗ್ಗೆ ಕಮಲ್ಗೆ ನೋಟಿಸ್ ಜಾರಿಗೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದಂತಹ ಕಮಲ್ ಹಾಸನ್ ಈ ವಿಚಾರ ಸಾಕಷ್ಟು ವಿವಾದವನ್ನ ಹುಟ್ಟಿ ಹಾಕಿತ್ತು. ಕೋರ್ಟ್ ಮೆಟ್ಟಿಲು ಕೂಡ ಹೇರಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 31ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಹೇಳಿಕೆ ನೀಡಬಾರದು ಕಮಲ್ ಹಾಸನ್ ಅಂತ. ಹಾಗಾದ್ರೆ ಕೋರ್ಟ್ನ ಆದೇಶದಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಇದೆ? ಶಮಂತ್, 2ನೇ ತಾರೀಕು ಅಷ್ಟೇನೆ ಈ ಒಂದು ಕೇಸನ್ನ ದಾವೆಯನ್ನ ಹೂಡಿದ್ರು, ಸಿವಿಲ್ ದಾವೆಯನ್ನ ಹೂಡಿದ್ರು. ಕಮಲ್ ಹಾಸನ್ ಹೇಳಿಕೆ ಬಹಳ ತಪ್ಪಿನಿಂದ ಕೂಡಿದೆ ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂತ ಅವರ ಹೇಳಿಕೆ ಏನಿದೆ ಅದು ಬಹಳ ತಪ್ಪಿನಿಂದ ಕೂಡಿದೆ. ಹೀಗಾಗಿ ಇನ್ನು ಮುಂದೆ ಆ ರೀತಿ ಯಾವ ರೀತಿಯಾದಂತಹ ಹೇಳಿಕೆನ ಕೊಡಬಾರ್ದು. ಜೊತೆಗೆ ಕನ್ನಡದ ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಕನ್ನಡದ ಭಾಷೆ ಇರ್ಬೋದು, ಇದ್ರ ಬಗ್ಗೆ ಅವ್ರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಹೀಗಾಗಿ ಹೈಕೋರ್ಟ್ ಈಗ ತಾತ್ಕಾಲಿಕ ನಿರ್ಬಂಧವನ್ನ ವಿಧಿಸಿ ಈಗ ಕಮಲ್ ಹಾಸನ್ಗೆ ನೋಟಿಸ್ ಅನ್ನ ಕೂಡ ಜಾರಿಗೆ ಆದೇಶ ಮಾಡಿದೆ. ಹೀಗಾಗಿ ಕಮಲ್ ಹಾಸನ್ ಬೇಕಿದ್ರೆ ಅಂದ್ರೆ ಅವರು ಪ್ರತಿವಾದಿಯಾಗಿರೋದ್ರಿಂದ ಅವರು ಕೂಡ ಕೋರ್ಟ್ಗೆ ಹಾಜರಾಗಿ ಅಥವಾ ತಮ್ಮ ವಕೀಲರ ಮುಖಾಂತರ ಹಾಜರಾಗಿ ತಮ್ಮ ನಿಲುವನ್ನ ಸಮರ್ಥಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಅವರು ಏನ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗತ್ತೆ. ಮತ್ತೆ ಕೋರ್ಟ್ ಈ ನೋಟಿಸ್ ಜಾರಿ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟು ಪತ್ರಿಕೆ ಮುಖಾಂತರ ಕೂಡ ನೀವು ನೋಟಿಸ್ ನ ಜಾರಿ ಮಾಡಬಹುದು ಅಂತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ ಕನ್ನಡ ಸಾಹಿತ್ಯ ಪರಿಷತ್ ಮತ್ತೆ ಅದರ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಈಗ ತಾತ್ಕಾಲಿಕವಾದಂತ ಈ ಒಂದು ಆದೇಶ ಮುಂದೆ ಅಂದ್ರೆ ಇದ್ರ ಬಗ್ಗೆ ಸಾಕ್ಷಿ ವಿಚಾರಣೆ ಎಲ್ಲ ನಡೆದು ಆ ನಂತರ ಕೋರ್ಟ್ ಪರ್ಮನೆಂಟ್ ಇಂಜೆಕ್ಷನ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಇದೊಂದು ರೀತಿ ಕಮಲ್ ಹಾಸನ್ಗೆ ಸೆಟ್ ಬ್ಯಾಕ್ ಅಂತ ಹೇಳಿ ಹೇಳ್ಬೋದು. ಧನ್ಯವಾದ ರಮೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.